ಭಾರತೀಯ ಜನತಾ ಪಾರ್ಟಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇಂದು ಮಹಿಳಾ ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ತಾಲೂಕಿನ ಇಂದಿರಾ ಭವನ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮಹಿಳಾ ಮುಖಂಡರು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ 33% ಮೀಸಲಾತಿ ನೀಡುವ ನಾರಿ ಶಕ್ತಿ ವಂದನಾ ಅಧಿನಿಯಮಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸಿದೆ ಎಂದು ಆರೋಪಿಸಿದರು. ಬಿಜೆಪಿ ತಾಲೂಕು ಮಂಡಳ ಅಧ್ಯಕ್ಷ ರೋಣೂರು ಆರ್.ಎನ್. ಚಂದ್ರಶೇಖರ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕಾಗಿ 33% ಮೀಸಲಾತಿ ಜಾರಿಗೆ ತರಲು ಬದ್ಧರಾಗಿದ್ದಾರೆ ಎಂದರು. ಈ ಮೀಸಲಾತಿಯಿಂದ ಬಡ ಕುಟುಂಬಗಳ ಹೆಣ್ಣು ಮಕ್ಕಳು ಕೂಡ ಸಂಸದರು ಮತ್ತು ಶಾಸಕರಾಗುವ ಅವಕಾಶ ಪಡೆಯುತ್ತಾರೆ ಎಂದು ಹೇಳಿದರು. ಬಿಜೆಪಿ ಕೋಲಾರ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆ.ಎನ್. ವೇಣುಗೋಪಾಲ್ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ದೀರ್ಘಕಾಲ ಆಡಳಿತ ನಡೆಸಿದರೂ ಮಹಿಳೆಯರ ಪರ ದೊಡ್ಡ ಯೋಜನೆಗಳನ್ನು ಜಾರಿಗೆ ತರಲಿಲ್ಲ ಎಂದು ಟೀಕಿಸಿದರು. ಆದರೆ ಬಿಜೆಪಿ ಸರ್ಕಾರ ಉಜ್ವಲ ಯೋಜನೆ, ಜನಧನ್ ಯೋಜನೆ, ಜಲ್ ಜೀವನ್ ಮಿಷನ್, ಮಹಿಳೆಯರ ಮನೆ ಮಾಲೀಕತ್ವ, ಶೌಚಾಲಯ ನಿರ್ಮಾಣ ಸೇರಿದಂತೆ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು. ಮಹಿಳೆಯರ ರಾಜಕೀಯ ಹಕ್ಕಿಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ ಎಂದು ಆರೋಪಿಸಿದ ಅವರು, ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕು ಎಂದು ಕರೆ ನೀಡಿದರು. ಮುಂಬರುವ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ ಸಮರ್ಪಕ ರಾಜಕೀಯ ಪ್ರತಿನಿಧಿತ್ವ ನೀಡಲು ಬಿಜೆಪಿ ಹೋರಾಟ ಮುಂದುವರಿಸುತ್ತದೆ ಎಂದು ನಾಯಕರು ಸ್ಪಷ್ಟಪಡಿಸಿದರು. ಏನು ಕಾಂಗ್ರೆಸ್ ಪಕ್ಷ ನಮ್ಮ ದೇಶವನ್ನು ಸುಮಾರು 60 ವರ್ಷಗಳ ಕಾಲ ಆಡಳಿತ ನಡೆಸಿದೆ. ಈ 60 ವರ್ಷಗಳ ಕಾಲ ಮಹಿಳೆಯರಿಗೋಸ್ಕರ ಯಾವುದೇ ಒಂದು ಗುರುತರವಾದ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ತರಲಿಲ್ಲ. ಅದೇ ಭಾರತೀಯ ಜನತಾ ಪಾರ್ಟಿ ಕೇವಲ 17 ವರ್ಷ ನಮ್ಮ ದೇಶದಲ್ಲಿ ಆಡಳಿತ ನಡೆಸ್ತಾ ಇದೆ. ಈ ಒಂದು 17 ವರ್ಷದಲ್ಲಿ ಮಹಿಳೆಯರ ಕಲ್ಯಾಣಕ್ಕೋಸ್ಕರ ನಾನಾ ಯೋಜನೆಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಜನತೆಗೆ ಕೊಟ್ಟಿದೆ. ವಿಶೇಷವಾಗಿ ಉಜ್ವಲ ಯೋಜನೆ ಮುಖಾಂತರ ಸುಮಾರು 11 ಕೋಟಿ ಉಚಿತವಾದ ಗ್ಯಾಸ್ ಕನೆಕ್ಷನ್ಸ್ನ ಕೊಡೋ ಮುಖಾಂತರ ಏನು ಮಹಿಳೆಯರು ಸೌದೆ ಉರಿಸಿ ಅಡುಗೆ ಮಾಡ್ತಾ ಇದ್ರು, ಅದರ ಹೊಗೆ ಸೇವಿಸ್ತಾ ಇದ್ರು, ಅವರ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇತ್ತು, ಅದನ್ನು ತಪ್ಪಿಸಿ ಇವತ್ತು 11 ಕೋಟಿ ಉಜ್ವಲ ಕನೆಕ್ಷನ್ಸ್ನ ನಮ್ಮ ಮೋದಿ ಸರ್ಕಾರ ಮಹಿಳೆಯರಿಗೋಸ್ಕರ ಕೊಟ್ಟಿದೆ. ಅದೇ ಥರ ಜನ್ಧನ್ ಯೋಜನೆ ಮುಖಾಂತರ ಸುಮಾರು 50 ಕೋಟಿ ಫ್ರೀ ಅಕೌಂಟ್ಸ್ನ ಬಡವರಿಗೋಸ್ಕರ ಕೊಟ್ಟಿದೆ. ವಿಶೇಷತೆ ಏನು ಅಂದರೆ ಈ 50 ಕೋಟಿ ಫ್ರೀ ಅಕೌಂಟ್ಸಲ್ಲಿ 25 ಕೋಟಿಗೂ ಹೆಚ್ಚು ಮಹಿಳೆಯರ ಫ್ರೀ ಅಕೌಂಟ್ಸ್. ಅದೇ ಥರ ಮಹಿಳೆಯರಿಗೋಸ್ಕರ ಸುಮಾರು 5 ಕೋಟಿ ಮನೆಗಳನ್ನು ಈ 17 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಈ 5 ಕೋಟಿ ಮನೆಗಳಲ್ಲಿ ಬಹುಶಃ 70% ಮನೆಗಳ ಒಡೆಯರು ಯಾರಾದರೂ ಇದ್ದರೆ ಅದು ಮಹಿಳೆಯರು. ಅದೇ ಥರ ಸುಮಾರು 11 ಕೋಟಿ ಶೌಚಾಲಯಗಳನ್ನು ಕಟ್ಟಿ ಇವತ್ತು ನಮ್ಮ ಮಹಿಳೆಯರು ಗೌರವದಿಂದ ಜೀವನ ನಡೆಸಿ ಥರ ಒಂದು ಶೌಚಾಲಯ ಉಪಯೋಗಿಸಿ ಗೌರವದಿಂದ ಜೀವನ ನಡೆಸುವಂಥ ಒಂದು ವಾತಾವರಣನ ದೇಶದಲ್ಲಿ ಮೋದಿ ಸರ್ಕಾರ ಸೃಷ್ಟಿ ಮಾಡಿದ್ದಾರೆ. ಅದೇ ಥರ ಏನು ಸ್ತ್ರೀಶಕ್ತಿ ಸಂಘಗಳಿಗೆ ವಿಶೇಷವಾದ ಆರ್ಥಿಕ ಸವಲತ್ತನ್ನು ಕೊಟ್ಟು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ವಿಶೇಷವಾದ ಒತ್ತನ್ನು ಕೊಡ್ತಾ ಬರ್ತಾ ಇದೆ. ನಮ್ಮ ಬಿಜೆಪಿ ನೇತೃತ್ವದ ಸರ್ಕಾರ ಕೇವಲ 17 ವರ್ಷದಲ್ಲಿ ಇಷ್ಟೆಲ್ಲ ಯೋಜನೆಗಳನ್ನು ಮಹಿಳೆಯರು ಕೊಟ್ಟಿದೆ. ಮತ್ತು ಮಹಿಳೆಯರು ನೀರನ್ನ ಸುಮಾರು ಕಿಲೋಮೀಟರ್ಗಳಿಂದ ಹೊತ್ಕೊಂಡು ಬರ್ತಾ ಇದ್ರು ಕುಡಿಯೋ ನೀರನ್ನ. ಈಗ ಏನು ಪ್ರಧಾನಮಂತ್ರಿ ಜಲ್ ಜೀವನ್ ಯೋಜನೆ ಮುಖಾಂತರ ಪ್ರತಿ ಮನೆಗೂ ನಲ್ಲಿ ಮುಖಾಂತರ ನೀರು ಹರಿಸೋ ಮುಖಾಂತರ ಆ ಒಂದು ಏನು ಕಷ್ಟವನ್ನು ಕೂಡ ನಿವಾರಣೆ ಮಾಡ್ತಾ ಇದ್ದಾರೆ. ಇಂಥ ಮೋದಿ ಸರ್ಕಾರ ಮಹಿಳೆಯರಿಗೆ ಅಧಿಕಾರದಲ್ಲೂ ಸಹಿತ ರಾಜಕಾರಣದಲ್ಲೂ ಸಹಿತ ಮೀಸಲಾತಿ ಕೊಡಬೇಕು. ಮುಂಬರುವ 2029ನೇ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆಗಳಲ್ಲಿ ಮಹಿಳೆಯರನ್ನ ಏನು ಮೀಸಲಾತಿ ಕೊಟ್ಟು ಲೋಕಸಭೆ ಮತ್ತು ವಿಧಾನಸಭೆಗೆ ಮಹಿಳೆಯರು ಆಯ್ಕೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಹೇಳ್ಬಿಟ್ಟು ಏನು ಪಾರ್ಲಿಮೆಂಟಲ್ಲಿ ಬಿಲ್ನ ತಂದರು. ಇಂಥ ಒಂದು ಬಿಲ್ ತಂದಾಗ ಇಡೀ ದೇಶದ ಎಲ್ಲ ಪಕ್ಷಗಳು ಒಕ್ಕರಳಿನಿಂದ ಈ ಬಿಲ್ನ
ಪಾಸ್ ಮಾಡಬೇಕಾಗಿತ್ತು. ಯಾಕೆ ಅಂದರೆ ಇದು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿ ತುಂಬುವಂಥ ಬಿಲ್ಲು. ಆದರೆ ಕೇವಲ ಮತ ಬ್ಯಾಂಕ್ಗೋಸ್ಕರ ಉಪಯೋಗಿಸ್ಕೊಳೋ ಈ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಒಂದು ಹಕ್ಕನ್ನು ಕಿತ್ಕೊಂಡು ಆ ಬಿಲ್ಲ ಲೋಕಸಭೆಯಲ್ಲಿ 2/3 ಮೆಜಾರಿಟಿನಲ್ಲಿ ಪಾಸ್ ಆಗಬೇಕಾಗಿತ್ತು. ಆದರೆ ಪಾಸ್ ಆಗೋಕ್ಕೆ ಈ ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ. ಇದು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ದ್ರೋಹ. ನಮ್ಮ ತಾಯಿಯಂದರು, ನಮ್ಮ ಸಹೋದರಿಯರು ಮುಂದೆ ಕಾಂಗ್ರೆಸ್ ಪಕ್ಷದ ಏನು ಅಭ್ಯರ್ಥಿಗಳು ತಮ್ಮ ಮತ ಕೇಳಕ್ಕೆ ಬರ್ತಾರೆ. ಯಾವಾಗ ನಿಮ್ಮ ಹಕ್ಕಿನ ವಿರುದ್ಧ ಮತ ಚಲಾವಣೆ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ನಿಮ್ಮ ಮತ ಕೇಳಕ್ಕೆ ಬಂದಾಗ ನಿಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತಾವೆಲ್ಲ ಚಲಾವಣೆ ಮಾಡಬೇಕು. ನಿಮ್ಮ ಒಂದು ಮತ ಈ ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸ್ತದೆ. ನಿಮ್ಮ ಒಂದು ಮತ ನಿಮ್ಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತದೆ. ನಿಮ್ಮ ಒಂದು ಮತ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತದೆ. ಆ ಒಂದು ದೃಷ್ಟಿಯಿಂದ ಎಲ್ಲ ಮಹಿಳೆಯರು ಸಂಘಟಿತರಾಗಿ ಮುಂಬರುವ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿಗಳು ತಮ್ಮ ಮತ ಕೇಳಲು ಬಂದಾಗ ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ತಮ್ಮ ಮತ ಚಲಾವಣೆ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಮೋಸ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಎದ್ದೇಳಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಏನು ಈ ಬಿಲ್ಲು ಲೋಕಸಭೆಯಲ್ಲಿ 33% ರಿಸರ್ವೇಶನ್ ತರೋದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಹಿಳೆಯರಿಗೆ ಹೆಚ್ಚಿನ ಒಂದು ಹಕ್ಕನ್ನು ಕೊಡಲು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ 33% ರಿಸರ್ವೇಶನ್ ಅವರನ್ನು ಬರೀ ಹೆಣ್ಮಕ್ಳ ಒಂದು ರಾಜ್ಯಭಾರವನ್ನು ಮುಕ್ಕಾಲು ಭಾಗ ಗಂಡಸರು ಕಾಲು ಭಾಗ ಹೆಣ್ಮಕ್ಳಿರ್ತಕ್ಕಂಥ ರಾಜ್ಯಭಾರ ನಡೆಸುವ ಒಂದು ಸಮಯದಲ್ಲಿ ಈ ದಿನ ಅದು ಅಪ್ರೂವ್ ಆಗಿದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಬರ್ತಾ ಇತ್ತು. ಅವರು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು. ಆ ಒಂದು ಪದವಿಯನ್ನು ಕೊಡೋದಕ್ಕೆ ಮೋದಿಜಿಯವರು ನಮ್ಮ BJP ಒಂದು ಒಕ್ಕೂಟ ಆ ಒಂದು ಬಿಲ್ಲನ್ನು ಜಾರಿಗೆ ತಂತು. ಅದನ್ನು ಈ ದಿನ ಈ ಕಾಂಗ್ರೆಸ್ಸಿನ ದುರಾಡಳಿತ ದರ್ಪದಿಂದ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅವರಿಗೆ ಬುದ್ಧಿ ಕಲಿಸಲು ಇಡೀ ದೇಶದಾದ್ಯಂತ ಈ ದಿನ ಮಹಿಳಾ ಒಂದು ಆಕ್ರೋಶ ಹೊಂದಿದೆ. ಅವ್ರ ಜೊತೆಗೆ ನಾವೆಲ್ಲ ನಿಂತು ಮಹಿಳಾ ವರ್ಗಕ್ಕೆ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರ ಒಂದು ಹೋರಾಟ ಮಹಿಳೆಯರಿಗೆ 33% ರಿಸರ್ವೇಶನ್ ಬಂದರೆ ಪ್ರತಿ ಬಡವರ ಮಕ್ಕಳು, ಹೆಣ್ಮಕ್ಳು MP ಗಳಾಗ್ತಾರೆ, MLAಗಳಾಗ್ತಾರೆ. ಈಗ ಕೇವಲ ಕಾಂಗ್ರೆಸ್ಸಿನ ಅವರ ಮಕ್ಕಳು, ಅವರ ಹೆಣ್ಮಕ್ಳು ಅವರೇ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನರೇಂದ್ರ ಮೋದಿಜಿಯವರು OBC ಕುಟುಂಬದಲ್ಲಿ ಜನಿಸಿ ಎಲ್ಲ ಹೆಣ್ಣು ಮಕ್ಕಳಿಗೂ ಹಕ್ಕನ್ನು ಕೊಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಅವರ ಮೋದಿಜಿಯವರ ಒಂದು ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ನಾವೆಲ್ಲ ಅವ್ರ ಜೊತೆಗೆ ನಿಂತು ಹೋರಾಟ ಮಾಡೋಣ ಅಂತೇಳಿ ಈ ದಿನ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ, ಹೆಣ್ಣು ಮಕ್ಕಳಿಗೆ ಜಯವಾಗಲಿ ಅಂತ ನಾವು ಕೋರ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಜನತಾ ಪಾರ್ಟಿಗೆ ಧಿಕ್ಕಾರ, 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 ಮಹಿಳಾ ವಿರೋಧಿ ಕಾಂಗ್ರೆಸ್ ಪಾರ್ಟಿಗೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಾರ್ಟಿಗೆ, ನೀತಿ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿ ಕೆಟ್ಟ ಸಿದ್ದರಾಮಯ್ಯನವ್ರಿಗೆ, ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ ಒಂದೇ ಒಂದೇ ಮಾತರಂ, ಮಾತರಂ, ಒಂದೇ ಮಾತರಂ, ಮಾತರಂ, ಮಾತರಂ. ಪಾರ್ಟಿಗೆ, ನರೇಂದ್ರ ಮೋದಿಜಿಗೆ, ದುರಾಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ, ದುರಾಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ದುರಾಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ